ಆತ್ಮೀಯರೇ, ಇದನ್ನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನಿಂದು ನಿಮ್ಮ ಎದುರಿಗೆ ಚರ್ಚಿಸಲು ತೆಗೆದುಕೊಂಡು ಬಂದಿರತಕ್ಕಂಥ ವಿಷಯ ನೇತ್ರಾವತಿ ನದಿ. ಸ್ಪರ್ಧಾ ಪರೀಕ್ಷೆಗಳಲ್ಲಿ ಇನ್ನೆಲ್ಲ ಕೇಳ್ತಾರೆ ಹೇಳಲಿಕ್ಕೆ ಬರಲ್ಲ, ಹಾಗಾಗಿ ಅಭ್ಯಾಸ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ನೇತ್ರಾವತಿ ನದಿ ಉಗಮ, ಹರಿವು ಮತ್ತು ಅದರ ಮುಂದಿನ ಎಲ್ಲ ವಿಷಯಗಳನ್ನು ಕೂಲಂಕಷವಾಗಿ ನೋಡ್ಕೊಂಡು ಬರುವ. ನೇತ್ರಾವತಿ ನದಿ ಇದು ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿಯಾಗಿದೆ. ನೇತ್ರಾವತಿ ದಕ್ಷಿಣ ಕನ್ನಡದ ಜೀವನಾಡಿ ಮತ್ತು ಅತಿ ಉದ್ದವಾದ ನದಿ ನೇತ್ರಾವತಿ. ಇದು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕುದುರೆಮುಖ ಶ್ರೇಣಿಯಲ್ಲಿರುವ ಎಳನೀರು ಘಾಟ್ ಬಂಗ್ರಾ ಬಳಿಗೆ ಕಣಿವೆಯಲ್ಲಿ ಹುಟ್ಟುತ್ತದೆ. ಇನ್ನೊಮ್ಮೆ ಹೇಳ್ತೇನೆ, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕುದುರೆಮುಖ ಶ್ರೇಣಿಯಲ್ಲಿರುವ ಎಳನೀರು ಘಾಟ್ ಬಂಗ್ರಾ ಬಳಿಗೆ ಕಣಿವೆಯಲ್ಲಿ ಹುಟ್ಟುತ್ತದೆ. ಇದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 1300 ಮೀಟರ್ ಎತ್ತರದಿಂದ ತನ್ನ ಪ್ರಯಾಣವನ್ನು ಆರಂಭಿಸುತ್ತದೆ. ನೇತ್ರಾವತಿ ತನ್ನ ಪ್ರಮುಖ ಉಪನದಿಯಾದ ಕುಮಾರಧಾರಾ ನದಿಯೊಂದಿಗೆ ಉಪ್ಪಿನಂಗಡಿಯಲ್ಲಿ ವಿಲೀನಗೊಳ್ಳುತ್ತದೆ. ನೇತ್ರಾವತಿ ಉಪ್ಪಿನಂಗಡಿಯಿಂದ ಹರಿಯುತ್ತದೆ ಮತ್ತು ಮಂಗಳೂರು ನಗರವನ್ನು ಪ್ರವೇಶಿಸುತ್ತದೆ. ಕೋಡಿಯಾಲ ಬಾಯ್ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತಾಳೆ ನೇತ್ರಾವತಿ. ಇದರ ಒಟ್ಟು ಉದ್ದ 103 ಕಿಲೋಮೀಟರ್. ಇದರ ವಿಸ್ತೀರ್ಣ 3657 ಚದರ ಕಿಲೋಮೀಟರ್ಗಳಾಗಿವೆ. ಜಲನಯ ಪ್ರದೇಶದ ಜಿಲ್ಲೆಗಳು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು. ಜಲನಯನ ಪ್ರದೇಶದ ಹವಾಮಾನವು ಭಾರೀ ಮಳೆ, ಹೆಚ್ಚಿನ ಆರ್ದ್ರತೆ ಮತ್ತು ಬಿಸಿ ಋತುವಿನಲ್ಲಿ ಪ್ರತಿಕೂಲ ಹವಾಮಾನದಿಂದ ಕೂಡಿದೆ. ಮಾನ್ಸೂನ್ ಸಮಯದಲ್ಲಿ ನದಿಯು ಭಾರೀ ಪ್ರವಾಹವನ್ನು ಉಂಟುಮಾಡುತ್ತದೆ. ಇದು ಬಂಟ್ವಾಳ ಮತ್ತು ಮಂಗಳೂರು ನಗರಗಳಿಗೆ ನೀರಿನ ಪ್ರಮುಖ ಮೂಲವಾಗಿದೆ. ಇದರ ಸ್ಥಳೀಯ ಹೆಸರು ಬಂಟ್ವಾಳ ನದಿ. ಧರ್ಮಸ್ಥಳ ಎಂಬ ಜನಪ್ರಿಯ ಯಾತ್ರಾ ಸ್ಥಳದ ಮೂಲಕವೂ ಇದು ಹರಿಯುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಗಾಡಿ ಬೆಟ್ಟಗಳ ಎಂಬಲ್ಲಿ ಬಂಡಾಚೆ ಜಲಪಾತ ನಿರ್ಮಿಸಿದೆ. ಇದರ ಉಪನದಿಗಳೆಂದರೆ ಕುಮಾರಧಾರಾ ನದಿ, ಮೃತ್ಯುಂಜಯ ನದಿ, ಅದಕ್ಕೆ ಚಾರ್ಮಾಡಿ ಹೊಳೆ ಅಂತಲೂ ಕರೆಯುತ್ತಾರೆ, ಕಪಿಲಾ ನದಿ, ಇದಕ್ಕೆ ಇನ್ನೊಂದು ಹೆಸರು ಶಿಶಿಲಾ ನದಿ ಅಂತಲೂ ಕರೆಯುತ್ತಾರೆ, ಅಣೆಯೂರು ನದಿ, ಸೋಮವತಿ ನದಿ, ಇದಕ್ಕೆ ಲೈಲಾ ನದಿ ಅಂತಲೂ ಕರೆಯುತ್ತಾರೆ, ಕಾಣಿಯೂರು ನದಿ, ಗುಂಡ್ಯಾ ನದಿ, ಇದಕ್ಕೆ ಕೆಂಪು ಹೊಳೆ ಎಂದು ಕರೆಯುತ್ತಾರೆ, ಗುರುಪುರ ನದಿ. ಈ ಗುರುಪುರ ನದಿ ನದಿಯ ಉಪನದಿ ಪಶ್ಚಿಮ ಘಟ್ಟಗಳ ಮೂಲ. ಮಂಗಳೂರು ನಗರದ ಉತ್ತರದ ಗಡಿಯಾಗಿ ಹರಿಯುತ್ತದೆ. ನವಮಂಗಳೂರು ಬಂದರು ಮತ್ತು ಮಂಗಳೂರು ಕೆಮಿಕಲ್ ಫರ್ಟಿಲೈಸ್ ನದಿ ದಂಡೆ ಮೇಲಿದೆ. ಗುಂಡ್ಯಾ ನದಿ ನೇತ್ರಾವತಿ ನದಿಯ ಉಪನದಿಯಾಗಿದೆ. ಪಶ್ಚಿಮ ಘಟ್ಟಗಳ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಹರಿಯುವ ನದಿಯಾಗಿದೆ. ಗುಂಡಿಯಾ ಜಲವಿದ್ಯುತ್ ಯೋಜನೆ ವಿವಾದವಿದೆ. ಕುಮಾರಧಾರಾ ನದಿ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಪುಷ್ಪಗಿರಿ ಬೆಟ್ಟ ಶ್ರೇಣಿಯಲ್ಲಿ ಹರಿಯುವ ನೇತ್ರಾವತಿಯು ಪ್ರಮುಖ ಉಪನದಿಯಾಗಿದೆ. ಪಶ್ಚಿಮಾಭಿಮುಖವಾಗಿ ಹರಿದು ಉಪ್ಪಿನಂಗಡಿ ಬಳಿಯಲ್ಲಿ ನೇತ್ರಾವತಿ ನದಿಯಲ್ಲಿ ಸಂಗಮ ಹೊಂದುತ್ತದೆ. ಜಲಪಾತ ಮಲ್ಲಳ್ಳಿ. ಧಾರ್ಮಿಕ ಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ. ಸುಲ್ತಾನ್ ಬತೇರಿ ಕೋಟೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ. ಬ್ರಿಟಿಷರ ಗುರುಪುರ ನೌಕೆಯನ್ನು ನದಿಯನ್ನು ಪ್ರವೇಶಿಸುವುದನ್ನು ತಡೆಯಲು ಟಿಪ್ಪು ಸುಲ್ತಾನ್ 1984ರಲ್ಲಿ ಈ ಸ್ಮಾರಕ ನಿರ್ಮಿಸಿದರು. ಸುತ್ತಮುತ್ತಲ ಫಿರಂಗಿಗಳನ್ನು ಸ್ಥಾಪಿಸಲಾಗಿದೆ. ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ. ನೇತ್ರಾವತಿ ನದಿ ತೀರಸ್ಥಳ. ಮಂಜುನಾಥ ಸ್ವಾಮಿ ದೇವಸ್ಥಾನ, ಶೈವ ಪಂಥದ ದೇವಾಲಯ. ಪೂಜಾ ಕಾರ್ಯ ಶಿವಳ್ಳಿಯ ವೈಷ್ಣವ ಬ್ರಾಹ್ಮಣರು ಮಾಡ್ಕೊಂಡು ಬಂದಿದ್ದಾರೆ. ಆಡಳಿತ ನಿರ್ವಾಹಕರು ಸ್ಥಳೀಯ ಜೈನ ಕುಟುಂಬದವರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕು, ಕುಕ್ಕೆ ಸುಬ್ರಹ್ಮಣ್ಯ, ಕುಮಾರ ಪರ್ವತ ಮತ್ತು ಶೇಷ ಪರ್ವತಗಳ ನಡುವೆ ಇರುವ ಕರ್ನಾಟಕದ ಶ್ರೀಮಂತ ಕುಮಾರಧಾರಾ ನದಿ ತೀರದಲ್ಲಿ ದೇವಾಲಯವಿದೆ. ಈ ನದಿಯು ಕುದುರೆಮುಖ ಪರ್ವತ ಶ್ರೇಣಿಗಳ ಬಲ್ಲಾಳರಾಯನ ದುರ್ಗ ಎಂಬಲ್ಲಿ ಹುಟ್ಟುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿಯಾಗಿದ್ದು ಕೋಡಿಯಾಲ ಬೈಲ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಸ್ಥಳೀಯವಾಗಿ ಬಂಟ್ವಾಳ ನದಿ ಎಂದೇ ಪ್ರಸಿದ್ಧವಾಗಿದೆ. ಈ ನದಿಗೆ ಗುಂಡಿಯಾ ಜಲವಿದ್ಯುತ್ ಯೋಜನೆ ವಿವಾದ ಇದೆ. ಆತ್ಮೀಯರೇ, ಧನ್ಯವಾದಗಳು. ತಾವು ಅಭ್ಯಾಸ ಮಾಡಿಕೊಳ್ಳಿ, ತಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಮನನ ಮಾಡಿಕೊಳ್ಳಿ, ಮಂದಟ್ಟು ಮಾಡಿಕೊಳ್ಳಿ. ತಮಗೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.